ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆದರದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹಲಸಿನ ಹಣ್ಣಿನಿಂದ ಮಾಡಿದಂತಹ ಸಿಹಿ ಕಡುಬು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ವಿಶೇಷವಾಗಿ ಇವತ್ತು ಹಲಸಿನ ಎಲೆಯನ್ನು ಉಪಯೋಗಿಸಿ ನಾನು ಮಾಡಿರ್ತೀನಿ. ಬಹಳ ಟೇಸ್ಟಿಯಾಗಿರುತ್ತೆ. ತುಪ್ಪದ ಜೊತೆಗಂತೂ ತಿಂದರೆ ಆಹಾ, ಅದರ ಮಜಾನೇ ಅಂತೂ ಬೇರೆ ಅಂತ ಹೇಳ್ಬೋದು. ಮತ್ತು ಇದನ್ನು ಇನ್ಸ್ಟಂಟಾಗಿ ಕೂಡ ಮಾಡ್ಕೊಳ್ಬೋದು. ಯಾವುದೇ ರೀತಿಯಾಗಿ ಅಕ್ಕಿಯನ್ನು ಕೂಡ ನೆನೆ ಹಾಕದೆ ನಾನಿಲ್ಲಿ ಮಾಡೋದನ್ನು ತೋರಿಸಿದ್ದೀನಿ ಇವತ್ತು. ಬನ್ನಿ ಹಾಗಾದರೆ ಇವತ್ತಿನ ಸ್ವೀಟ್ ರೆಸಿಪಿ ಅಥವಾ ಸಿಹಿ ಕಡುಬನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈ ಹಲಸಿನ ಹಣ್ಣನ್ನು ನಾನು ಮೊದಲೇ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 30ರಿಂದ 35 ಆಗುವಷ್ಟು ತೊಳೆಗಳನ್ನು ತಗೊಂಡಿದ್ದೀನಿ. ಇದರಲ್ಲಿ ಒಂದು 4 ಜನಕ್ಕೆ ಆಗುವಷ್ಟು ನಾವು ಮಾಡ್ಕೊಳ್ಬೋದು. ಇದರ ಅಂದಾಜು ಪ್ರಮಾಣ ಮನೆ ಮೆಂಬರ್ಸಿಗೆ ಸರಿಯಾಗಿ ನೀವು ಹಲಸಿನ ಹಣ್ಣಿನ ತೊಳೆಗಳನ್ನು ತಗೊಂಡ್ರೆ ಆಯಿತು. ಇದನ್ನು ಇನ್ನೀಗ ಮಿಕ್ಸಿ ಜಾರಲ್ಲಿ ಹಾಕಿ ಫೈನಾಗಿ ಇದನ್ನು ರುಬ್ಕೊಳ್ಬೇಕು. ನೀರೆಲ್ಲ ಹಾಕದೆ ಹಾಗೆಯೇ ರುಬ್ಕೊಳ್ಳುವಂಥದ್ದು. ಚೆನ್ನಾಗಿ ಗ್ರೈಂಡ್ ಆಗಬೇಕಿದು. ಈಗ ಫೈನಾಗಿ ರುಬ್ಕೊಂಡು ತಂದಿದ್ದೀನಿ. ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ. ಈಗ ರುಬ್ಬಿರುವಂತಹ ಈ ಹಲಸಿನ ಹಣ್ಣಿನ ಮಿಶ್ರಣಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ಪ್ರಮಾಣದ ಅವಶ್ಯಕತೆಯೆಲ್ಲ ನಾವು ಈಗ ತಗೊಳ್ಳುವಂತಿಲ್ಲ. ಜಸ್ಟ್ ನಾವು ಹಲಸಿನ ಹಣ್ಣನ್ನು ನಾವು ಯಾವ ಥರ ರುಬ್ಬಿ ಗ್ರೈಂಡ್ ಮಾಡಿ ಎಷ್ಟು ಪ್ರಮಾಣದಲ್ಲಿ ತಗೊಂಡಿರ್ತೀವೋ ಅದಕ್ಕೆ ಅನುಸಾರವಾಗಿ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಬರಬೇಕು. ಹದ ನಿಮಗೆ ಯಾವ ಥರ ಬರಬೇಕು ಅಂತಂದರೆ, ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ತೆಳ್ಳಗೇನೆ ಕಲಿಸ್ಕೊಳ್ಬೇಕಾಗುತ್ತೆ. ಈಗ ಇದಕ್ಕೆ ಅಕ್ಕಿ ಹಿಟ್ಟಿಗೆ ಒಂದು ಸ್ವಲ್ಪ ಪಿಂಚ್ ಆಗುವಷ್ಟು ಸಾಲ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿಕೊಂಡು ಅಕ್ಕಿ ಹಿಟ್ಟನ್ನು ಕೂಡ ಬೆರೆಸ್ಕೊಳ್ಬೇಕಾಗುತ್ತೆ. ಇದಕ್ಕೆ ನೋಡಿ, ಹದವಾಗಿ ನಾನೀಗ ಮಾಡ್ಕೊಂಡಿದ್ದೀನಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ನಾನು ಕಲಿಸ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕಾಗತ್ತೆ. ಇನ್ನೊಂದು ಮೇನ್ ವಿಷಯ ಇಲ್ಲಿ ಏನು ಅಂತಂದರೆ, ನೀರನ್ನು ಸ್ವಲ್ಪನೂ ಹಾಕ್ಕೊಳ್ಬಾರ್ದು. ಹಲಸಿನ ಹಣ್ಣಿನಲ್ಲೇ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ ಅದು ನೀರೆಲ್ಲ ಬಿಟ್ಕೊಳ್ಳುತ್ತಲ್ಲ, ಅಷ್ಟಕ್ಕೆ ಸರಿ ಹೊಂದುವಂತೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಬಂದರೆ ಆಯಿತು. ಇದನ್ನು ಇನ್ನೀಗ ಒಂದು ಸೈಡಲ್ಲಿ ಇಟ್ಟಿರೋಣ. ಈಗ ಇಲ್ಲಿ ಸ್ಟಫಿಂಗಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 2 ಅಚ್ಚ ಆಗುವಷ್ಟು ಬೆಲ್ಲವನ್ನು ನಾನು ತಗೊಂಡಿದ್ದೀನಿ. ನಾವೀಗ ಅಕ್ಕಿ ಆಮೇಲೆ ಹಲಸಿನ ಹಣ್ಣಿಗೆ ನಾವು ಪ್ರಮಾಣಕ್ಕೆ ಸರಿಯಾಗಿ ಇದಕ್ಕೆ ಸಿಹಿಯನ್ನು ಕೂಡ ಹಾಕುವಂಥದ್ದು. ಸ್ಟಫಿಂಗಿಗೆ ಒಳಗಡೆಗೆ ಕಾಯಿ ಕೂಡ ಬೇಕಾಗುತ್ತೆ. ಕಾಯಿ ತುರಿಯನ್ನು ಕೂಡ ನಾನು ಆಗಲೇ ಹೆರ್ಕೊಂಡು ಇಟ್ಕೊಂಡಿದ್ದೀನಿ. ಬೆಲ್ಲವನ್ನು ಈ ಥರ ಚಾಕುವಿನಿಂದಾದರೂ ನಾವು ಸಣ್ಣಕ್ಕೆ ಹೆಚ್ಕೊಳ್ಬೋದು ಅಥವಾ ತುರಿಮಣೆಯಿಂದಾದರೂ ತುರ್ಕೊಳ್ಬೋದು. ಈಗ ಇದಕ್ಕೆ ಮೇಲಿಂದ ಕಾಯಿ ತುರಿಯನ್ನು, ಅರ್ಧ ಹೋಳಾಗುವಷ್ಟು ಕಾಯಿ ತುರಿಯನ್ನು ಹಾಕಿ ಹಾಗೆಯೇ ಇಡಬೇಕು. ಮಿಕ್ಸ್ ಎಲ್ಲ ಈಗ ಮಾಡೋದು ಬೇಡ. ಆಮೇಲೆ ತುಂಬ ನೀರಾಗುತ್ತೆ ಅದು ಒಳಗಡೆಗೆ. ಸ್ಟಫಿಂಗಿಗೆ ಅದು ನಾವು ಯಾವಾಗ ಹೂರಣ ಒಳಗಡೆ ಇಡ್ತೀವಲ್ಲ ಆವಾಗ ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ. ಈಗ ಸ್ಟಫಿಂಗಿಗೆ ಇರುವಂಥದ್ದೆಲ್ಲ ಒಂದು ಸೈಡಲ್ಲಿ ಇಟ್ಟಿರೋಣ. ಈಗ ಇಲ್ಲಿ ಹಲಸಿನ ಎಲೆಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಒಂದು 2ರಿಂದ 3 ಸರಿ ಹೊರಗಡೆ ಭಾಗ ಆಗಿರ್ಬೋದು, ಒಳಗಡೆ ಎಲ್ಲ ಚೆನ್ನಾಗಿ ತೊಳ್ಕೊಳ್ಬೇಕು. ತೊಳೆದಾದ ನಂತರ ಇದನ್ನು ನಾವಿನ್ನೀಗ ಕೋನನ್ನಾಗಿ ಮಾಡ್ಕೊಳ್ಬೇಕು. ಅದಕ್ಕಾಗಿ ನಾನೀಗ ತೆಂಗಿನ ಗರಿಯ ಕಡ್ಡಿಗಳನ್ನು ನಾನು ತಗೊಂಡಿದ್ದೀನಿ. ನೋಡಿ, ಈ ಥರ ಮಾಡಿಕೊಂಡು ತೆಂಗಿನ ಗರಿಯ ಕಡ್ಡಿಯಿಂದ ಚುಚ್ಚಬೇಕು. ಇದನ್ನು ಎಲೆಯ ಮೇಲ್ಭಾಗ ಇದೆಯಲ್ಲ ಅದು ಸರಿಯಾಗಿ ಕೋನ್ನ ಹೊರ ಸೈಡಿಗೆ ನಿಲ್ಲಬೇಕು. ಆಮೇಲೆ ಅದರ ತಳಭಾಗ ಒಳ ಸೈಡಿಗೆ ನಿಂತರೆ ನಮಗೆ ತುಂಬ ಚೆನ್ನಾಗಿ ಫ್ಲೇವರ್ ಕೂಡ ಬರುತ್ತೆ ಹಲಸಿನ ಎಲೆಯದ್ದು. ಈಗ ಒಂದು ಕೋನನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕೂಡ ಅದೇ ರೀತಿಯಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಸುಲಭ ಇದೆ, ಕಷ್ಟ ಏನಿಲ್ಲ. ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಒಂದು 1/4 ಗಂಟೆಯಲ್ಲೆಲ್ಲ ನಾವು ಒಂದು 10ರಿಂದ 20 ಕೋನನ್ನು ರೆಡಿ ಮಾಡ್ಕೊಳ್ಬೋದು. ನೀವು ಈ ಥರ ಇದರ ತುದಿ ಭಾಗವನ್ನು ಒಳಗಡೆ ಕೂಡ ಸೇರಿಸಿ ಮಾಡ್ಬೋದು ಅಥವಾ ಹೊರಗಡೆನೂ ಮಾಡ್ಬೋದು. ಯಾವುದು ನಿಮಗೆ ಕಂಫರ್ಟ್ ಅನಿಸುತ್ತೋ ಆ ಥರನ ಮಾಡ್ಕೊಳ್ಬೋದು. ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ನಾನಿಲ್ಲಿ ಅದರ ಎಲೆಯ ತೊಟ್ಟಿನ ಭಾಗವನ್ನು ಒಳಗಡೆಗೆ ಸೇರಿಸಿದ್ದೀನಿ. ಆಮೇಲೆ ಎಲೆಯ ತುದಿ ಭಾಗವನ್ನು ಹೊರಗಡೆಯಿಂದ ಈ ಥರ ಕಡ್ಡಿಯನ್ನು ಚುಚ್ಚಿ ಲಾಕ್ ಮಾಡಿದ್ರೆ ಆಯಿತು. ತುಂಬ ಸಿಂಪಲ್ ಇದು. ನೋಡಿ ಎಷ್ಟು ಸುಲಭದಲ್ಲಿ ಕೋನ್ ರೆಡಿ ಆಯ್ತಲ್ಲ. ಇದೇ ಥರನೇ ಎಲ್ಲವನ್ನು ಕೋನ್ ಟೈಪಲ್ಲಿ ಮಾಡ್ಕೊಳ್ಳೋಣ. ಅದೇ ರೀತಿಯಾಗಿ ಇನ್ನೊಂದು ಕೂಡ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ತೆಂಗಿನ ಗರಿಯ ಕಡ್ಡಿಯ ಬದಲಾಗಿ ನೀವು ಟೂತ್ ಪಿಕ್ಕನ್ನು ಕೂಡ ಇದಕ್ಕೆ ಬಳಕೆ ಮಾಡ್ಕೊಳ್ಬೋದು. ಬಟ್ ಅದು ನಿಮಗೆ ಏನು ಅಂತಂದರೆ ಒಂದು ಸ್ವಲ್ಪ ಉದ್ದಕ್ಕಾಗಿ ಇರುತ್ತೆ. ತೆಂಗಿನ ಗರಿ ಸಿಕ್ಕಿದರೆ ತುಂಬಾ ಒಳ್ಳೆಯದು. ಹಿಟ್ಟಿನ ಅಳತೆ ಪ್ರಮಾಣಕ್ಕೆ ಸರಿಯಾಗಿ ನಾವು ಕೋನನ್ನು ಕೂಡ ಈ ಥರ ರೆಡಿ ಮಾಡ್ಕೊಂಡ್ರೆ ಆಯಿತು. ಒಂದು 4 ಜನ ಮೆಂಬರ್ಸಿಗಾಗುವಷ್ಟು ಒಂದು 15ರಿಂದ ಒಂದು 20 ಆಗುವಷ್ಟು ಮಾಡಿದ್ರೆ ಸಾಕಾಗುತ್ತೆ. ಹಲಸಿನ ಎಲೆಯ ಕೋನನ್ನೆಲ್ಲ ರೆಡಿ ಮಾಡಿ ಇಟ್ಟಂಥದ್ದು ಅದು ಸೈಡಲ್ಲಿ ಇರಲಿ. ನೆಕ್ಸ್ಟ್ ಈಗ ಇಲ್ಲಿ ನಾವು ತೆಂಗಿನಕಾಯಿ ಆಮೇಲೆ ಬೆಲ್ಲವನ್ನೆಲ್ಲ ಹೂರಣಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಲೈಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಕೈಯನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿದರೆ ತೀರಾ ಅದರಲ್ಲಿ ನೀರು ಬಿಟ್ಕೊಳ್ಳುತ್ತೆ, ಬೆಲ್ಲ ಎಲ್ಲ ನೀರಾಗುತ್ತೆ. ಆಮೇಲೆ ಸ್ಟಫಿಂಗಿಗೆ ಒಳಗಡೆ ಹಾಕಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ, ಅದು ನೀರು ಆಗುತ್ತೆ. ಅದಕ್ಕೋಸ್ಕರ ಲೈಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು
ಇಟ್ಕೊಂಡ್ರೆ ಆಯಿತು. ನಾವು ಯಾವಾಗ ಸ್ಟಫಿಂಗಿಗೆಲ್ಲ ರೆಡಿ ಮಾಡ್ಕೊಳ್ತೀವಲ್ಲ ಆ ಹೊತ್ತಲ್ಲೇ ಹೀಗೆ ಮಾಡ್ಕೊಳ್ಬೇಕಾಗತ್ತೆ. ಈಗ ಕಾಯಿ ತುರಿ ಮತ್ತು ಬೆಲ್ಲವನ್ನು ಲೈಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಸೈಡಲ್ಲಿ ಇಡೋಣ. ಇನ್ನು ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ನಾವಾಗಲೇ ಹಲಸಿನ ಹಣ್ಣಿಗೆ ಹಾಕಿ ಇಟ್ಕೊಂಡಿದ್ದೀವಲ್ಲ ಕಲಸಿ, ಅದನ್ನು ಸ್ವಲ್ಪ ಸ್ವಲ್ಪನೇ ಕೈಯಿಂದ ತೆಗೆದು ನೋಡಿ ಕೋನಿಗೆ ಹೀಗೆ ಅಂಟಿಸ್ತಾ ಬರಬೇಕು ಒಳಗಡೆಗೆ ಹಾಕಿ. ನಾನು ವಿಡಿಯೋದಲ್ಲಿ ತೋರಿಸಿರುವ ಥರನೇ ಕೈ ಬೆರಳಿನ ಸಹಾಯದಿಂದ ಸ್ವಲ್ಪ ಸ್ವಲ್ಪ ಅಂಟಿಸ್ತಾನೇ ಬರಬೇಕು. ಆವಾಗ ತೆಳ್ಳಗಾಗಿ ಅದು ಮೇಲೆ ತನಕ ಬರುತ್ತೆ. ಅದು ನಿಮಗೆ ಏನಾದರೂ ಕೈಗೆ ಅಂಟತ್ತೆ ಅಂತಂದರೆ ಒಂದು ಸ್ವಲ್ಪ ತುಪ್ಪನೋ ಅಥವಾ ಎಣ್ಣೆನೋ ಈ ಥರ ಎಲ್ಲ ಅಪ್ಲೈ ಮಾಡ್ಕೊಳ್ಬೋದು. ಬಟ್ ನಿಮಗೆ ಏನೂ ಬೇಕಾಗಲ್ಲ. ಅಕಸ್ಮಾತ್ ನಿಮಗೆ ಬೇಕು ಅಂತಂದರೆ ಹಾಗೆ ಮಾಡ್ಕೊಳ್ಬೋದು. ತೆಳ್ಳಗೆ ಮಾಡ್ಕೊಳ್ಬೇಕು, ದಪ್ಪ ಮಾಡ್ಕೊಳ್ಬಾರ್ದು. ಮೇಲಿನ ತನಕ ಹೀಗೆ ಕವರ್ ಮಾಡ್ತಾ ಬರಬೇಕು. ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಎಳೆದು ಇಷ್ಟಾದರೆ ಸಾಕಾಗುತ್ತೆ. ಅದಕ್ಕೋಸ್ಕರ ತೀರಾ ಹಿಟ್ಟನ್ನು ಗಟ್ಟಿ ಮಾಡ್ಕೊಳ್ಬೇಡಿ, ಸಾಫ್ಟಾಗಿ ಬರೋದಿಲ್ಲ. ಸ್ವಲ್ಪ ಚಪಾತಿ ಹಿಟ್ಟಿಗಿಂತನೂ ತೆಳ್ಳಗೆ ನಾವು ಇದನ್ನು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಸ್ವಲ್ಪ ಸ್ವಲ್ಪನೇ ಸ್ಟಫಿಂಗನ್ನು ಹಾಕ್ತಾ ಬರೋಣ. ಇದೇ ಥರನೇ ಅಕ್ಕಿಯನ್ನು ಕೂಡ ಕಡಿದು ನಾವು ಹೀಗೆ ಕಡುಬನ್ನು ಮಾಡ್ಕೊಳ್ಬೋದು. ಅದು ಕೂಡ ಮಾಡೋದು ರೂಢಿ ಇದೆ. ಬಟ್ ನಿಮಗೆ ಇನ್ಸ್ಟಂಟಾಗಿ ಆಗಬೇಕು ಅಂತಂದರೆ ಈ ಥರ ಅಕ್ಕಿ ಹುಡಿಯನ್ನು ಈ ಥರ ಹಲಸಿನ ಹಣ್ಣಿಗೆ ಹಾಕಿ ಮಾಡಿದ್ರೆ ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಹೂರಣವನ್ನೆಲ್ಲ ಒಳಗಡೆಗೆ ಹಾಕ್ಕೊಂಡಿದ್ದಾಯಿತು. ನೆಕ್ಸ್ಟ್ ಈಗ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೆಗೆದು ಮೇಲಿಂದ ಕವರ್ ಮಾಡ್ಕೊಳ್ಬೇಕು. ಒಳಗಡೆಯಿಂದ ಸ್ಟಫಿಂಗ್ ಇದ್ದೆಲ್ಲ ಬೆಲ್ಲ ಎಲ್ಲ ಹೊರಗಡೆ ಬರಬಾರ್ದು ಅಂತ ಅಷ್ಟೇ. ತುಂಬ ಹಾಕೋದಕ್ಕೆ ಹೋಗಬಾರ್ದು. ಸ್ವಲ್ಪ ಹಾಕಿ ಕವರ್ ಮಾಡಿದರೆ ಸಾಕಾಗುತ್ತೆ. ಈಗ ಇನ್ನೊಂದನ್ನು ಕೂಡ ಅದೇ ರೀತಿಯಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟನ್ನು ತಗೊಂಡು ನೋಡಿ ಕೈಯ ಸಹಾಯದಿಂದ ವಿಡಿಯೋದಲ್ಲಿ ತೋರಿಸಿರುವ ಥರನೇ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಸ್ವಲ್ಪನೇ ಇಳಿತಾ ಬಂದು ಮೇಲ್ಗಡೆ ತನಕ ಇದನ್ನು ಮಾಡ್ಕೊಳ್ಬೇಕು. ಹಿಟ್ಟನ್ನು ಅಂಟಿಸ್ತಾ ಬಂದರೆ ಆಯಿತು. 4 ಸೈಡಿಗೂ ಹೀಗೆ ಮಾಡ್ಕೊಳ್ಬೇಕು. ಇನ್ನು ಆಗಲೇ ಹೇಳಿದಂತೆ ನಿಮಗೆ ಕೈಗೆಲ್ಲ ಅಂಟತ್ತೆ ಅಂತಾದರೆ ಹಿಟ್ಟು ಸ್ವಲ್ಪ ಎಣ್ಣೆನೋ ತುಪ್ಪನೋ ಸವರ್ಕೊಂಡು ಹೀಗೆ ಮಾಡ್ಕೊಳ್ಬೋದು. ಈಗ 2ನೇ ಕೋನಿಗೆ ಕೂಡ ಸರಿಯಾಗಿ ಒಳಗಡೆಗೆ ಸ್ಟಫಿಂಗನ್ನು ಹಾಕ್ಕೊಂಡಿದ್ದೀನಿ. ಮೇಲಿಂದ ಕೂಡ ಸ್ವಲ್ಪ ಹಿಟ್ಟನ್ನು ತಗೊಂಡು ಹೀಗೆ ಕವರ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಫುಲ್ ಅದು ಲಾಕ್ ಆಗಬೇಕು. ಆವಾಗ ನಾವು ಸ್ಟಫಿಂಗಿಗೆ ಬೆಲ್ಲ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಹೊರಗಡೆ ಎಲ್ಲ ಲೀಕ್ ಆಗಲ್ಲ. ಈಗ ಒಂದು 10 ರಿಂದ 12 ಆಗುವಷ್ಟು ಕೋನನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದನ್ನು ಸ್ಟೀಮರಲ್ಲಾದರೂ ಇಟ್ಟು ಬೇಯಿಸ್ಬೋದು ಅಥವಾ ನೀವು ಒಂದು ಇಡ್ಲಿ ಪಾತ್ರೆ ಏನಾದರೂ ತಗೊಳ್ಬೋದು. ನಾನಿಲ್ಲಿ ಸ್ಟೀಮರಲ್ಲಿ ತಗೊಂಡು ಬೇಯಿಸ್ತಾ ಇದ್ದೀನಿ ಇವತ್ತು. ಇನ್ನು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಒಂದು 20 ನಿಮಿಷಗಳ ಕಾಲ ಬೆಂದರೆ ಸಾಕು. ಇನ್ನು ಒಂದೊಂದಾಗಿ ಇದನ್ನು ಈ ಥರ ಅರೇಂಜ್ ಮಾಡ್ತಾ ಬರಬೇಕು. ಬಹಳ ರುಚಿಯಾದಂತಹ ಒಂದು ಕಡುಬು ಅಂತ ಹೇಳ್ಬೋದು. ಹಲಸಿನ ಹಣ್ಣಿನ ಸೀಸನಲ್ಲಿ ಈ ಥರ ಮಾಡಿ ತಿನ್ನೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು. ಈಗ ಕೋನನ್ನೆಲ್ಲ ಇಟ್ಟು ಅರೇಂಜ್ ಮಾಡ್ಕೊಂಡಿದ್ದೀನಿ. ಇನ್ನು ಮುಚ್ಚಳವನ್ನು ಮುಚ್ಚಿ 20 ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡೋಣ. ಈಗಾಗಲೇ ಸ್ಟೀಮರಲ್ಲಿ ಎಲ್ಲ ಕಡುಬನ್ನು ಬೇಯಿಸಿದ್ದೀನಿ. 20 ನಿಮಿಷಗಳ ಕಾಲ ಬೆಂದ ಬಳಿಕ ನಾನೀಗ ತೋರಿಸ್ತಾ ಇದ್ದೀನಿ. ಇನ್ನು ಒಂದೊಂದಾಗಿ ತೆಗಿಯೋಣ. ಅಷ್ಟೇ ಸೂಪರಾಗಿ ಬಂದಿರುತ್ತೆ. ಇದನ್ನು ತುಪ್ಪದ ಜೊತೆಗಂತೂ ಸರ್ವ್ ಮಾಡೋದ್ರಂತೂ ಸೂಪರ್ ಆದಂತಹ ಟೇಸ್ಟ್. ಇದನ್ನು ಇನ್ನು ಬೆಳಗ್ಗೆ ಉಪಹಾರಕ್ಕಾದರೂ ಮಾಡ್ಕೊಳ್ಬೋದು ಅಥವಾ ಸಂಜೆ ತಿಂಡಿಗಾದರೂ ಮಾಡ್ಕೊಳ್ಬೋದು. ಸೊ ನೋಡಿದ್ರಲ್ವ ಸೂಪರ್ ಆಗಿರುವಂತಹ ಒಂದು ಸಿಹಿ ತಿಂಡಿಯನ್ನು ಹೇಗೆ ಮಾಡೋದು ಅಂತ. ಇದನ್ನು ಮನೆಯಲ್ಲಿ ನೀವು ಕೂಡ ಇದೇ ವಿಧಾನದಲ್ಲಿ ಇನ್ಸ್ಟಂಟಾಗಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಕೂಡ ಮರಿಬೇಡಿ. ಒಂದೊಂದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಗ್ರೈಂಡ್ ಮಾಡಿದಂತಹ ಹಲಸಿನ ಹಣ್ಣಿನ ಮಿಕ್ಸರಿಗೆ ನಾವು ಯಾವತ್ತೂ ಅಕ್ಕಿ ಹಿಟ್ಟು ಹಾಕಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕ್ಕೊಳ್ಬೇಕಾಗತ್ತೆ. ತುಂಬ ಗಟ್ಟಿಗೆ ಮಾಡಿಕೊಂಡ್ರೆ ಸಾಫ್ಟಾಗಿ ಬರೋದಿಲ್ಲ. ತುಂಬ ಹೊತ್ತು ನಾವು ಇದನ್ನು ಇಟ್ಟುಕೊಂಡು ತಿನ್ನೋದಕ್ಕೂ ಕೂಡ ಬರೋದಿಲ್ಲ. ಬಹಳ ಬೇಗನೆ ರೆಡಿ ಆಗೋಗುತ್ತೆ. ಒಂದು ಅರ್ಧ ಗಂಟೆಯಲ್ಲೆಲ್ಲ ನಾವು ಹಲಸಿನ ಹಣ್ಣಿನ ಕಡುಬನ್ನು ಮಾಡ್ಕೊಳ್ಬೋದು. ಅಕ್ಕಿಯನ್ನೆಲ್ಲ ನೆನೆ ಹಾಕಬೇಕು ಆ ಥರದ್ದು ಏನು ಇಲ್ಲಲ್ಲ. ಹೀಗೆ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ಇದನ್ನು ಸಾಸ್ ಜೊತೆಗಾದರೂ ಮಕ್ಕಳಿಗೆ ಕೊಡ್ಬೋದು ಸರ್ವ್ ಮಾಡ್ಕೊಳ್ಳೋದಕ್ಕೆ, ಅಥವಾ ನಾವು ಬರೀ ತುಪ್ಪದಲ್ಲೇ ಹಾಕಿ ದೊಡ್ಡವರು ಕೂಡ ನಾವು ತಿನ್ಬೋದು. ಮನೆ ಮಂದಿ ಎಲ್ಲ ಇಷ್ಟಪಡುವಂತಹ ಈ ಹಲಸಿನ ಹಣ್ಣಿನ ಕಡುಬನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ನನಗೆ ತಿಳಿಸಿ. ಇವತ್ತಿನ ಹಲಸಿನ ಹಣ್ಣಿನ ಕಡುಬಿನ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಹೊಸಬ್ರು ಯಾರಾದರೂ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹೆಚ್ಚಾಗಿ ಎಲ್ಲ ಕಡೆ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.